ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ಹೊಸ್ತಾಗದಿರಿ, ಯಾರಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕನ್ ಪ್ರೆಸ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇವತ್ತು ನಾನು ರವಾ ಉಂಡಿ ಮಾಡಿದೆ, ಅದನ್ನ ಹೆಂಗ್ ಮಾಡಿದೆ ಅನ್ನೋದು ನಿಮ್ ಜೊತೆ ಶೇರ್ ಮಾಡ್ತೀನಿ. 3 ಬಟ್ಲ ಉಂಡಿ ರವಾ ತಗೊಂಡಿ ನಾನು ಅದನ್ನ ಚಲೋ ತಂಗ ಹುರ್ಕೋತೀನಿ. ಅದ್ರದ್ದು ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು, ಅಲ್ಲಿ ಮಟ ಹುರ್ಕೋಬೇಕು. ಇದ್ರೊಳಗೆ ನೀವು ಸ್ವಲ್ಪ ತುಪ್ಪ ಹಾಕಿನೂ ಹುರ್ಕೋಬಹುದು, ಇಲ್ಲ ಹಂಗ ಹುರ್ಕೋಬಹುದು. ನಾನು ತುಪ್ಪ ಏನು ಹಾಕಿಲ್ಲ, ಹಂಗ ಹುರಿಯಾಕತ್ತೀನಿ. ನೋಡ್ರಿ ಹೆಂಗ್ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗ್ತೈತಿ. ಈ ತರ ಕಲರ್ ಚೇಂಜ್ ಆಗ್ಬೇಕು. ಇದನ್ನ ಸೈಡಿಗೆ ಇಟ್ಟ ಈ ಬುಟ್ಟಿಗೆ 2 ಕಪ್ ಸಕ್ಕರೆ ಹಾಕೊಂಡು ಸ್ವಲ್ಪ ನೀರ್ ಹಾಕೊಂತೀನಿ. ಈಗ ಅದರದ ಪಾಕ ಮಾಡ್ಕೋಬೇಕು. ನಿಮಗ ಫ್ಲೇವರ್ ಸಂಬಂಧ ಏಲಕ್ಕಿ ಹಾಕೋಬಹುದು, ಇಲ್ಲ ಬಿಡ್ಬೋದು. ನಾನು ಏಲಕ್ಕಿ ಪುಡಿ ಹಾಕ್ತೀನಿ. ಏಲಕ್ಕಿ ಪುಡಿ ಹಾಕಿ 2 ಚಮಚೆ ತುಪ್ಪ ಹಾಕ್ತೀನಿ. ಅದ್ರ ಪಾಕ ಚಲೋ ತಂಗ್ ಬರ್ಬೇಕು. ನೋಡ್ರ ಈ ತರ ಅನ್ಬೇಕು. ಈ ತರ ಆದ್ಮೇಲೆ ಒಂದ್ ಸ್ವಲ್ಪ ಬಿಡ್ತೀನಿ. ನಾನು ಬಿಟ್ಟು ಹುರಿದಿದ್ ರವಾ ಇತ್ತಲ್ಲ, ಆ ರವಾ ಹಾಕಿ ಮಿಕ್ಸ್ ಮಾಡ್ತೀನಿ. ನಾ ಈಗ ಅದನ್ನು ಚಲೋ ತಂಗ್ ಮಿಕ್ಸ್ ಮಾಡ್ಕೋಬೇಕು. ಫ್ಲೇಮ್ ಏನು ಆಫ್ ಮಾಡಬೇಡ್ರಿ, ಫ್ಲೇಮ್ ಆನ್ ಇಟ್ಟ ಎಲ್ಲ ಚಲೋ ತಂಗ್ ಮಿಕ್ಸ್ ಮಾಡ್ಕೊಂಡು ಉಂಡಿ ಕಟ್ಬೇಕೀಗ. ಅದು ಸ್ವಲ್ಪ ಆರಿದ್ಮ್ಯಾಗ ಉಂಡಿ ಕಟ್ರಿ. ಭಾಳ ಪೂರಾ ಆರಿಸ್ಬೇಡ್ರಿ, ಒಂದ್ ಸ್ವಲ್ಪ ಆರ್ತೈತಲ್ಲ ಆವಾಗ ಉಂಡಿ ಕಟ್ಟೋದು ಚಲೋ ಆಗುತ್ತೆ. ಕೈಗೆ ತುಪ್ಪ ಹಚ್ಕೋತೀನಿ. ತುಪ್ಪ ಹಚ್ಕೊಂಡು ಉಂಡಿ ಕಟ್ಟಾಕತ್ತೀನಿ. ನನಗೆ ಅಷ್ಟು ಚಲೋ ತಂಗ ಉಂಡಿ ಕಟ್ಟಕ್ ಬರಲ್ಲ. ನಾ ಈಗ ಫಸ್ಟ್ ಟೈಮ್ ಉಂಡಿ ಕಟ್ಟಾಕತ್ತೀನಿ. ಸೊ ಶೇಪ್ ಒಂದ್ ಸ್ವಲ್ಪ ಕಟ್ಟಾವ. ರವಾ ಉಂಡಿ ರೆಡಿ.